ಈ ಸಿನಿಮಾ ನೋಡಿದ್ಮೇಲೆ ನಾನು ನಾಳೆಯಿಂದ ಕರಾಟೆ ಕ್ಲಾಸಿಗೆ ಹೋಗ್ತೀನಿ. ಹೈ ಗೈಸ್, ಜಸ್ಟ್ ಸಿನಿಮಾ ನೋಡಿದೆ. ಕತೆ ಒಂಥರ ಇದ್ರೆ ಡೈರೆಕ್ಷನ್ ಇನ್ನೊಂದ್ ತರ ಇದೆ. ಅಂದ್ರೆ ಭಯ ಸಿನಿಮಾದ ಕತೆ ಏನು ಇರಲ್ಲ ಭಯ. ನನಗಂತೂ ಓಕೆ ಒಂದ್ಸಲ ನೋಡಬಹುದು ಅಂತ ಅನಿಸಿತು. ಅದು ಆಕ್ಷನ್ ಕರಾಟೆ ಫೈಟ್ ಸೀನ್ಸ್ ಗಳಿಗೋಸ್ಕರ ಮಾತ್ರ. ಇಲ್ಲ ನಾವು ಕತೆ ಹುಡುಕ್ತಿವಿ, ಒಂದು ಒಳ್ಳೆ ಕಂಟೆಂಟ್ ಬೇಕು, ಒಂದು ಒಳ್ಳೆ ಮೆಸೇಜ್ ಇರ್ಬೇಕಂದ್ರೆ ಖಂಡಿತ ಡಿಸಪಾಯಿಂಟ್ ಆಗ್ತೀರಾ. ಯಾಕೆಂದ್ರೆ ನಿಮಗೆ ಕತೆ ಏನು ಸಿಗೋದಿಲ್ಲ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಸಿಕ್ಕೇ ಸಿಗುತ್ತೆ ಈ ಸಿನಿಮಾ ನೋಡಿದ್ಮೇಲೆ. ಕತೆ ಚಿಕ್ಕದಾಗಿರುತ್ತೆ. ಅದೇನಂದ್ರೆ ರಾಜಾರಾಮಣ್ಣ ಅಂದ್ರೆ ಅರ್ಜುನ್ ಸರ್ಜಾ ಇವರ ಕುಟುಂಬದಲ್ಲಿ ಪ್ರತಿಯೊಬ್ಬರು ಕರಾಟೆ ಕಲ್ತಿರ್ತಾರೆ. ಒಂದು ಒಳ್ಳೆ ಫ್ಯಾಮಿಲಿ ಕೂಡ ಇರುತ್ತೆ. ಈ ಫ್ಯಾಮಿಲಿ ಅವರಿಗೆ ಒಂದು ಕಷ್ಟ ಕೂಡ ಬರುತ್ತೆ. ಆ ಕಷ್ಟ ಏನಂದ್ರೆ ಒಬ್ಬ ರಿಚ್ ಬಿಸಿನೆಸ್ ಮ್ಯಾನ್ ಒಂದು ಪ್ರಾಜೆಕ್ಟ್ ನ ಒಪ್ಕೊಂಡಿರ್ತಾನೆ. ಆ ಪ್ರಾಜೆಕ್ಟ್ ಇಂದ ಸಂಭಾವನೆ ಸಿಕ್ಕಾಪಟ್ಟೆ ಜಾಸ್ತಿ ಕೂಡ ಇರುತ್ತೆ. ಈ ಸಂಭಾವನೆ ಪಡ್ಕೊಬೇಕಂದ್ರೆ ಆ 100 ರೂಪಾಯಿ ನೋಟ್ ನ ಪಡೆದುಕೋಬೇಕು. ಅದು ಯಾರ ಕೈಯಲ್ಲಿ ಇರುತ್ತೆ ಅಂದ್ರೆ ರಾಜಾರಾಮಣ್ಣ ಫ್ಯಾಮಿಲಿ ಕಡೆ ಇರುತ್ತೆ. ಅಲ್ಲಿಂದ ಸಿನಿಮಾ ಹೇಗಿರುತ್ತೆ ಏನಿಲ್ಲ ಅನ್ನೋದ್ನ ನೀವು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ತಿಳ್ಕೊಬೇಕು. ಫಸ್ಟ್ ಆಫ್ ಒಂದ್ ಕತೆ ಮೇಲೆ ರನ್ ಆದ್ರೂ ಕೂಡ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದ್ರೆ ಅಲ್ಲಿ ಬರುವಂತ ತಂದೆ ಮಗಳ ಬಾಂಡಿಂಗ್ ಎಕ್ಸಲೆಂಟ್ ಆಗಿ ತೋರಿಸಿದ್ದಾರೆ. ಫಸ್ಟ್ ಹಾಫ್ ನಲ್ಲಿ ಈ ಸಿನಿಮಾದ ಕತೆ ಏನಿರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಇನ್ನು ಸೆಕೆಂಡ್ ಹಾಫ್ ಬಂದ್ಮೇಲೆ ಆಕ್ಷನ್ ಫೈಟ್ಸ್ ಗಳು ತುಂಬಾ ಜಾಸ್ತಿನೇ ಇರುತ್ತೆ ಭಯ. ಕೊನೆಯದಾಗಿ ಹೇಳೋದಾದ್ರೆ ಸಿನಿಮಾ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ತುಂಬಾ ಇಷ್ಟ ಕೂಡ ಆಗುತ್ತೆ. ಹಾಗೆ ಈ ಸಿನಿಮಾಕ್ಕೆ ನಾ ಕೊಡುವ ರೇಟಿಂಗ್ ಬಂದ್ಬಿಟ್ಟು 5 ಗೆ 3 ಕೊಡ್ತೀನಿ ಭಯ. ಮತ್ತೆ ಸಿಗೋಣ ಮತ್ತೊಂದು ಸಿನಿಮಾ ರಿವ್ಯೂ ಜೊತೆಗೆ. ಥ್ಯಾಂಕ್ ಯು. ಮತ್ತೆ ಈ ಸಿನಿಮಾ ನೀವೇನಾದ್ರೂ ನೋಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ತರ ನ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ನಮ್ ಚಾನೆಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.